ಬಿರಿಯಾನಿ ಹಾಕ್ತಾ ಇದಾರಲ್ಲ ಅದ್ರೊಟ್ಟಿಗೆ ಲೆಗ್ ಪೀಸ್ ಇಡ್ತಾರಲ್ಲಮ್ಮ. ಹೌದಚ್ಚು, ಚಿಕನ್ ಬಿರಿಯಾನಿ ಒಟ್ಟಿಗೆ ಲೆಗ್ ಪೀಸು ಇದೆ, ಮತ್ತೆ ಕಬಾಬ್ ಇದೆ, ಮತ್ತೆ ಸುಕ್ಕ ಇದೆ, ಎಲ್ಲಾನು ಇದೆ. ಆದ್ರೆ ಏನ್ ಗೊತ್ತಾ, ಒಂದೇ ಒಂದು ಬೇಜಾರ್ ವಿಷಯ. ಏನಮ್ಮ ಬೇಜಾರ್ ವಿಷಯ? ಜೂಲಿ ಊಟ ಹಾಕಲ್ವಾ? ಹೇ ಯು ಡುಮ್ಮಿ, ನನ್ ಬರ್ಡೇ ನನ್ಗೆ ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? ನಾನ್ ಸುಮ್ಮನೆ ಹೇಳ್ದೆ ಜೂಲಿ. ಹೌದಾ ಅಮ್ಮ, ಏನಮ್ಮ ಬೇಜಾರ್ ವಿಷಯ? ಅದಾ, ಏನ್ ಗೊತ್ತಾ ಅಚ್ಚು, ನೀನೀಗ ಪಪ್ಪನೊಟ್ಟಿಗೆ ಮನೆಗೆ ಹೋಗು ಆಯ್ತಾ? ಯಾಕಮ್ಮ? ಅಮ್ಮ, ನಾನು ಚಿಕನ್ ಬಿರಿಯಾನಿ ತಿನ್ಬೇಕು, ಕಬಾಬ್ ತಿನ್ಬೇಕು, ಸುಕ್ಕ ತಿನ್ಬೇಕು. ಏನಮ್ಮ ಹಿಂಗ್ ಹೇಳ್ತಾ ಇದ್ಯಾ ಮನೆಗೆ ಹೋಗು ಅಂತ ಅಂದ್ಬಿಟ್ಟು? ಅಲ್ಲ ಅಚ್ಚು, ಏನ್ ಗೊತ್ತಾ, ನೀನು ಹುಟ್ಟಾಗಿಂದ ಇನ್ನವರೆಗೂ ಸೋಮವಾರ ದಿನ ನಿನಗೆ ಯಾವತ್ತೂ ನಾನು ನಾನ್ ವೆಜ್ ಕೊಡ್ಲೇ ಇಲ್ಲ ಗೊತ್ತಾ? ಹೌದಮ್ಮ, ಒಳ್ಳೆ ಕೆಲಸ ಮಾಡಿದ್ರಿ. ಸೋಮವಾರ ಎಲ್ಲ ತಿನ್ಲೇಬಾರ್ದು, ಯಾಕಂತ ಹೇಳಿದ್ರೆ ಅವತ್ತು ನಾನು ಹುಟ್ಟಿದ ದಿನ ಅಲ್ಲ, ಅದಕ್ಕೆ ತಾನೇ. ಹೌದಚ್ಚು, ಸೋಮವಾರ ದಿನ ನೀನು ಹುಟ್ಟಿದ ದಿನ ಅಲ್ಲ, ಅದಕ್ಕೆ ನಾನು ನಿನಗೆ ನಾನ್ ವೆಜ್ ಕೊಡ್ಲೇ ಇಲ್ಲ ಇನ್ನವರೆಗೂ. ಆಯ್ತಮ್ಮ, ಅದನ್ನ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಡೀರಿ ನಡೀರಿ, ಅಲ್ಲಿ ಊಟ ಹಾಕ್ತಾ ಇದಾರೆ. ಚಿಕನ್ ಪೀಸ್ ಎಲ್ಲ ಖಾಲಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ ನನ್ಗೆ. ನನಗೆ ತುಂಬಾ ಬೇಕು, ತುಂಬಾ ಬೇರೆ ಹೊಟ್ಟೆ ಹಸಿವಾಗ್ತಾ ಇದೆ. ಹೇ ಯು ಡುಮ್ಮಿ, ನಿಮ್ಮ ಮಮ್ಮಿ ಏನ್ ಹೇಳ್ತಾ ಇದಾರೆ ಅಂತ ನಿಂಗೆ ಅರ್ಥನೇ ಆಗ್ತಾ ಇಲ್ವಾ? ಅವ್ರೇನು ಹೇಳ್ತಾ ಇದ್ದಾರೆ? ಏನು ಹೇಳ್ತಾ ಇಲ್ಲ, ನಡಿ ಹೋಗೋಣ. ಹೇ ಯು, ಇವತ್ತು ಮಂಡೇ, ನಿನಗೆ ಗೊತ್ತಿಲ್ವಾ? ಯಾರಮ್ಮ ಕಂಡಿಡಿದ್ದು ಹುಟ್ಟಿದ ದಿನ ಅಲ್ಲ ಚಿಕನ್ ತಿನ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಯಾರಮ್ಮ ಕಂಡಿಡಿದ್ದು? ಅದೆಲ್ಲ ಹಂಗೆಲ್ಲ ಮಾಡ್ಬಾರ್ದಮ್ಮ, ಪಾಪಮ್ಮ. ಸರಿ ಆಯ್ತಚ್ಚು, ನೀನು ಹುಟ್ಟಿದ ದಿನ ಅಂತ ನೀನು ತಿನ್ಲಿಲ್ಲ ಅಂದ್ರೇನು ನನ್ನ ಮನೇಲಿ ಒಂದಿನೂ ಸೋಮವಾರ ನಾನ್ ವೆಜ್ ಮಾಡ್ಲೂ ಇಲ್ಲ, ತಿನ್ಲೂ ಇಲ್ಲ ಆಯ್ತಾ? ನೀನು ನಾನ್ ವೆಜ್ ಎಲ್ಲ ಇವತ್ತು ತಿನ್ಬೇಡ. ನಾನು ನಿನಗೆ ನಾಳೆ ತಂದು ಒಳ್ಳೆ ಚಿಕನ್ ಬಿರಿಯಾನಿ, ಸುಕ್ಕ, ಕಬಾಬು ಎಲ್ಲ ಮಾಡ್ಕೊಡ್ತೀನಿ ಆಯ್ತಾ? ಇವತ್ತೊಂದಿನ ನಿನ್ ಮನೇಲಿ ಸ್ವಲ್ಪ ತೊಗರಿಬೇಳೆ ಮಾಡಿಟ್ಟಿದ್ದೀನಿ, ಅದನ್ನೇ ಊಟ ಮಾಡ್ತೀಯಂತೆ. ಅಮ್ಮ, ನಂಗೆ ಇವತ್ತು ಚಿಕನ್ ಬಿರಿಯಾನಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಮ್ಮ. ಅಮ್ಮ, ಇವತ್ತೊಂದಿನ ಆ ಸೋಮವಾರನ ತೆಗೆದು ದೂರ ಹಾಕ್ಬಿಡಮ್ಮ. ಇವತ್ತು ಸೋಮವಾರ ಅಂತಾನೆ ಅನ್ಕೋಬೇಡಮ್ಮ, ಮರ್ತೋಗ್ಬಿಟ್ಟಂತ ಅನ್ಕಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನ ನಾನು ಚಿಕನ್ ಬಿರಿಯಾನಿ ತಿನ್ಬಿಡ್ತೀನಿ, ಇನ್ಮೇಲೆ ಯಾವತ್ತೂ ನಾನು ಕೇಳೋದಿಲ್ಲ. ಅಚ್ಚು, ನಾವು ಗೊತ್ತಿಲ್ಲದೆ ಮಾಡೋಂಥ ತಪ್ಪಿದೆಯಲ್ಲ, ಅದನ್ನ ದೇವರು ಕ್ಷಮಿಸ್ಬಿಡ್ತಾನೆ. ಆದ್ರೆ ನಾವು ಗೊತ್ತಿದ್ದು ಮಾಡೋಂಥ ತಪ್ಪಿದೆ ನೋಡು, ಅದು ಯಾವತ್ತೂ ದೇವರು ಕ್ಷಮಿಸಲ್ಲ, ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಚ್ಚು, ನೀನ್ ಸೋಮವಾರ ಹುಟ್ಟಿದ್ದು, ಆದ್ರೆ ನಾನು ಅದಕ್ಕೂ ಮುಂಚೆಯಿಂದನೂ ಸೋಮವಾರ ಮನೇಲಿ ಯಾವುದೇ ಒಂದು ನಾನ್ ವೆಜ್ ಮಾಡೋದೇ ಇಲ್ಲ ಗೊತ್ತಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ದಿನ ಮಾತ್ರ ನೀನ್ ನಾನ್ ವೆಜ್ ತಿನ್ಬೇಡ. ಅಕ್ಕನ ಹತ್ರ ಹೇಳಿದಕ್ಕೆ ಆಯ್ತಂತ ಹೇಳ್ಬಿಟ್ಟು ಪಪ್ಪನೊಟ್ಟಿಗೆ ಮನೆಗೆ ಹೋಗ್ತೀನಿ ಅಂತ ನಿಂತ್ಕೊಂಡಿದ್ದಾಳೆ. ನೀನು ಹೋಗು ಅಂತ ಹೇಳ್ತಾ ಇರೋದು. ನಮ್ಮಮ್ಮ ಮಾತಾಡೋದು ನೋಡಿದ್ರೆ ಇವತ್ತು ನಮ್ಮನ್ನ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ಬಿಡ್ತಾರಾ ಅಂತ. ಇವತ್ತು ನಾವು ಚಿಕನ್ ಬಿರಿಯಾನಿ ತಿನ್ನಕ್ಕೆ ಆಗಲ್ವಾ ಅಂತ ಏನ್ ಮಾಡೋದು? ಅಮ್ಮ, ಆಯ್ತಮ್ಮ, ನಾನು ಚಿಕನ್ ಬಿರಿಯಾನಿ ತಿನ್ನಲ್ಲ. ಸರಿ, ಈ ಕೇಕ್ ತಿನ್ಬೋದಾ? ಅಯ್ಯೋ, ಈ ಕೇಕ್ ಎಲ್ಲ ಮುಟ್ಲೇ ಬೇಡ ಅಚ್ಚು, ನೀನು ಬೇಕಾದ್ರೆ ಈಗ ತಗೊಂಡೋಗಿ ಸ್ವಲ್ಪ ಫ್ರಿಜ್ ಅಲ್ಲಿ ಇಡ್ತೀನಿ, ನಾಳೆ ತಿಂತೆ ಆಯ್ತಾ? ಇದರಲ್ಲಿ ಮೊಟ್ಟೆ ಹಾಕಿರ್ತಾರೆ. ಚಿಕನ್ ಬಿರಿಯಾನಿ ತಿನ್ಬೇಡ ಅಂತ ಅಂದ್ಬಿಟ್ಟು ಬಿರಿಯಾನಿಗೆ ಬೀಗ ಹಾಕ್ಬಿಟ್ರು, ಈಗ ಕೇಕಿಗೂ ಬೀಗ ಹಾಕ್ತಾ ಇದ್ದಾರೆ. ಅಮ್ಮ, ಆಯ್ತಮ್ಮ, ಕೇಕು ತಿನ್ನಲ್ಲ, ಬಿರಿಯಾನಿ ಇದೆಯಲ್ಲ ಬಿರಿಯಾನಿ ಅದು ತಿನ್ನಲ್ಲ. ಆದ್ರೆ ಈಗ ನಾನು ಮನೆಗೆ ಹೋಗಲ್ಲಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅವರೊಟ್ಟಿಗೆ ಆಟ ಆಡ್ಬಿಟ್ಟು, ಈ ಜೂಲಿ ಇದಾಳಲ್ಲ ಪಾಪ, ಅವಳೊಟ್ಟಿಗೂ ಆಟ ಆಡ್ಬಿಟ್ಟು ಆಮೇಲೆ ಬರ್ತೀನಮ್ಮ ಮನೆಗೆ. ಸರಿ ಆಯ್ತಚ್ಚು, ನಾನು ಹೇಳಿದ್ ಗೊತ್ತಿದೆಯಲ್ಲ. ಯಾವ್ದನ್ನು ತೆಗೆದು ತಿನ್ನಕ್ ಹೋಗ್ಬೇಡ. ನಿನಗೆ ಹೊಟ್ಟೆ ಹಸಿವು ಆಯ್ತಂದ್ರೆ ನನ್ನ ಹತ್ರ ಬಾ, ನಾನು ಅತ್ತೆ ಮನೆಯಲ್ಲೇ ಸ್ವಲ್ಪ ಜ್ಯೂಸ್ ಹಾಕೊಡ್ತೀನಿ, ಆಮೇಲೆ ಮನೆಗೆ ಹೋದ್ಮೇಲೆ ಊಟ ಮಾಡ್ತೀಯಂತೆ ಆಯ್ತಾ? ಓಕೆ ಮಮ್ಮಿ, ಯು ಡೋಂಟ್ ವರಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದಾಳೆ. ಹೇ ಅಚ್ಚು, ನಿಮ್ಮ ಮಮ್ಮಿ ಹೇಳಿದ್ದಲ್ಲ ಕೇಳ್ತಾ? ಈ ಕೇಕ್ ಎಲ್ಲ ಇದೆಯಲ್ಲ, ಅದ್ರ ಮೇಲೆ ನೀನು ಟಚ್ಚೇ ಮಾಡ್ಬೇಡ ಆಯ್ತಾ? ಏನೇನ್ ಮಾತಾಡ್ತೀಯ ಮಾತಾಡ್ ಜೂಲಿ, ಈಗ ನಿನ್ ಟೈಮ್ ಅಲ್ಲ, ಏನು ಮಾಡಕ್ಕಾಗಲ್ಲ. ನನ್ಗೂ ಒಂದು ಟೈಮ್ ಸಿಗತ್ತೆ ಮಾತಾಡಕ, ಆಗ ಮಾಡ್ತೀನಿ ನಿನ್ಗೆ. ಹೇ ಅಚ್ಚು, ನಿನ್ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಓ ಮೈ ಗಾಡ್. ಅಲ್ಲ ಜೂಲಿ, ಇದು ಈ ಕೇಕ್ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಕೇಕ್ ಸ್ಮೆಲ್ಲು. ಹೇ ಅಚ್ಚು, ಕೇಕ್ ಅಂತ ಹೇಳಿದ್ರೆ ಸ್ಮೆಲ್ ಬರ್ತದೆ, ನೀನ್ ಓವರ್ ಆಗಿ ಸ್ಮೆಲ್ ನೋಡಕ್ ಬಂದ್ಬಿಟ್ಟು ತಿನ್ನಕ್ ನೋಡ್ತಾ ಇದೀಯಾ? ತಡಿ, ಅತ್ತೆನ ಕರಿತೀನಿ. ಎಲ್ಲರೂ ಕುತ್ಕೊಂಡು ಬಿರಿಯಾನಿ ತಿಂತಾ ಇದ್ದಾರೆ, ನನಗ್ ಮಾತ್ರ ತಿನ್ನಂಗಿಲ್ಲ ಅಂತೆ. ಇವ್ರಿಗೆ ಗೊತ್ತು ನಾನು ನಾನ್ ವೆಜ್ ತಿನ್ಬಾರ್ದು ಅಂತ ಅಂದ್ಬಿಟ್ಟು, ಜೋಲಿಗೆ ಮತ್ತೆ ಅಮ್ಮನಿಗೆ ಮಾತ್ರ ತಾನೇ ಗೊತ್ತು. ಈಗ ಅವರಿಬ್ರು ಇಲ್ಲ, ನಾನು ಹೋಗಿ ಇವರೊಟ್ಟಿಗೆ ಕುತ್ಕೊಂಡು ಚಿಕನ್ ಬಿರಿಯಾನಿ ತಿಂತೀನಿ. ಏ ಚೋಟು, ಏನಚ್ಚು? ಏ ಚೋಟು, ಸ್ವಲ್ಪ ಸೈಡ್ ಬಿಡ, ನಾನು ಕುತ್ಕೊಂಡು ಊಟ ಮಾಡ್ತೀನಿ. ಇಲ್ಲಿ ಜಾಗನೇ ಇಲ್ಲ ಮೊದ್ಲೇ, ನೀನ್ ಬೇಕಾದ್ರೆ ಆ ಕಡೆ ಕುತ್ಕೋ ಅಚ್ಚು. ಸರಿ 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 ಸರಿ, ನೀನು ಊಟ ಮಾಡು, ನಾನು ಈ ಕಡೆ ಕುತ್ಕೊಳ್ತೀನಿ. ಮೇರಿ, ಏನ್ ಟಚ್ಚು? ಕನ್ನಡದಲ್ಲಿ ಮಾತಾಡು. ಸಾರಿ, ಏನಚ್ಚು? ವೆರಿ ಗುಡ್. ಏ ಮೇರಿ, ಸ್ವಲ್ಪ ಸೈಡ್ ಬಿಡು, ನಾನು ಕುತ್ಕೊಳ್ತೀನಿ ಊಟ ಮಾಡಕ್ಕೆ.
ಈ ಕಡೆ ಪ್ಲೇಸ್ ಇದು ಅಚ್ಚು. ನಿನಗೆ ಎಷ್ಟು ಸಲ ಹೇಳೋದು ಕನ್ನಡದಲ್ಲಿ ಮಾತಾಡು. ಇಲ್ಲಿ ಜಾಗ ಇಲ್ಲ ಅಚ್ಚು, ನೀನ್ ಬೇಕಾದ್ರೆ ಆ ಕಡೆ ಕುತ್ಕೋ. ಹೌದಾ, ಸರಿ ಸರಿ, ನೀನು ಊಟ ಮಾಡು ನಾನು ಇಲ್ಲಿ ಕುತ್ಕೊಳ್ತೀನಿ. ಓಕೆ. ಅಮುದಾ ಅಮುದಾ, ಏನಚ್ಚು, என்ன ಪ್ರಾಬ್ಲಮ್? ಅದು ಒಣ್ಣು ಇಲ್ಲ. ಇದು ಇದು ಇರ್ಕಲ್ಲ, ಇದು ಅದು ಒಂದು ಪಕ್ಕ ಸ್ವಲ್ಪ ಜಾಗ ಬಿಟ್ರೆ ನಾನು ಸ್ವಲ್ಪ ಕುತ್ಕೊಂಡು ಸೋರು ಸಾಪಿಡ್ದು. ಓ ಸಾರಿ ಅಚ್ಚು, ಹಿಂಗೆ ಇದು ಪ್ಲೇಸ್ ಇಲ್ಲ, ನೀವೇನ ಅಂದ ಸೈಡ್ ಹೋಗ್ಕರಿಯಾ? ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ಅಮುದಾ, ನೀ ಸಾಪಿಡು, ನಾನು ಆ ಕಡೆ ಪೋರಾ. ಓಕೆ. ರೇಷ್ಮಾ, ರೇಷು. ಅರೆ ಕೋನ್ ಕೋನಲ್ಲ, ನಾನು ರೇಷ್ಮಾ. ಅರೆ ನಮ್ದು ಅಚ್ಚಿಗೆ ಏನು ಇಲ್ಗೆ ಮಾಡ್ತೈತೆ, ಊಟ ಮಾಡ್ತಾ ಇರುವಾಗ ಡಿಸ್ಟರ್ಬ್ ಮಾಡ್ತೈತೆ. ಡಿಸ್ಟರ್ಬ್ಗೆ ಇಲ್ಲ, ನೀನು ಊಟಗೆ ಮಾಡು, ನಾನು ಈ ಕಡೆ ಹೋಗ್ತೀನಿ. ಅಚ್ಚಾ ಅಚ್ಚಾ. ಅಚ್ಚ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಲು. ಸರಿ, ಇವನ ಹತ್ರ ಕೇಳಿ ನೋಡೋಣ. ಮೊದ್ಲೇ ಇವನೊಂಥರ, ಈಗ ನಾನು ಕೇಳಿದ್ರೆ ಏನ್ ಹೇಳ್ತಾನೋ ಏನೋ. ಅಬಿ ಗಬ್ಬಿ, ಏನ್ ಹೇಳ್ದೆ ಸೋಡಾ ಬುಡ್ಡಿ? ಏನು ಹೇಳಿಲ್ಲ ಅಬಿ, ಅಭಿಜಿತ್ ಅಂತ ಹೇಳ್ದೆ. ನಿನ್ನ ಹೆಸರು ಅಭಿಜಿತ್ ತಾನೆ? ಹೌದು, ನನಗೇನೋ ಬೇರೆ ಕೇಳಿಸ್ತು. ಅದೇನಿಲ್ಲ, ಸ್ವಲ್ಪ ಪ್ಲೇಸ್ ಬಿಟ್ಟೆ ನಾನು ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಕ್ ಬಂದೆ ಅಷ್ಟೇ, ಬೇರೆ ಏನೂ ಹೇಳಿಲ್ಲಪ್ಪ. ಓ ಹೌದಾ, ಇಲ್ಲಿ ಪ್ಲೇಸ್ ಎಲ್ಲ ಏನಿಲ್ಲ, ದೂರ ಹೋಗ ಆಗ. ಮಾತಾಡ್ತಾ ಈ ಅಭಿ ನನ್ನನ್ನ ಸೋಡಾ ಬುಡ್ಡಿ ಅಂದಂಗಿದೆ. ಚಾಚಾ, ಹಂಗೆಲ್ಲ ಹೇಳಿಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವನು ಸೋಡಾ ಬುಡ್ಡಿ ತಾನೆ. ಈಗ ಈ ಲಿಲ್ಲಿ ಹತ್ರ ಆದ್ರೂ ಲಾಸ್ಟ್ ಕೇಳಿ ನೋಡೋಣ. ಲಿಲ್ಲಿ, ಏನಚ್ಚು? ನೀನು ನನ್ನನ್ನು ಬಿಟ್ಬಿಟ್ಟು ಊಟ ಮಾಡಕ್ ಬಂದ್ಬಿಟ್ಟಲ್ಲ, ನನಗೆ ಬೇಜಾರು. ಇರ್ಲಿ ಪರವಾಗಿಲ್ಲ, ನಾನು ನಿನ್ನೊಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀನಿ. ಅಚ್ಚು, ಇಲ್ಲಿ ಪ್ಲೇಸ್ ಇಲ್ಲ, ನೀನ್ ಬೇಕಾರೆ ಆ ಕಡೆ ಕುತ್ಕೋ. ಒಂದ್ ಫ್ರೆಂಡಿಗೂ ಸ್ವಲ್ಪ ಪ್ಲೇಸ್ ಬಿಡಲ್ಲ ಅಲ್ಲ ನೀನು ಊಟ ಮಾಡಕ್ಕೆ? ಇಷ್ಟ ಮಾಡಬಾರ್ದು ಗೊತ್ತಾ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೆ ಪರವಾಗಿಲ್ಲ, ನಾನು ಇಲ್ಲೇ ಕುತ್ಕೊಳ್ತೀನಿ ಲಿಲ್ಲಿ. ಅಚ್ಚು ಬೇಡ ಅಚ್ಚು, ನಾನು ತುಂಬಾ ಆಸೆ ಪಟ್ಟು ತಿಂತಾ ಇದ್ದೀನಿ, ಇಲ್ಲಿ ಕುತ್ಕೋಬೇಡ, ಅಲ್ಲಿ ಬೇಕಾದ್ರೆ ಕೊಡ್ತಾ ಇದ್ದಾರೆ ನೋಡು, ಅಲ್ಲೇ ಹೋಗಿ ಕೇಳಿ ತಗೊಂಬಾ. ಇದೇನು ಇವಳು ಹಿಂಗ್ ಹೇಳ್ತಾ ಇದ್ದಾಳೆ? ಹಿಂಗ್ ಹೇಳೋಳೆ ಅಲ್ಲ ಇವಳು, ಏನಾಯ್ತು ಇವಳಿಗೆ? ಲಿಲ್ಲಿ, ಏ ಲಿಲ್ಲಿ, ಲಿಲ್ಲಿ, ಏ ಲಿಲ್ಲಿ, ಸ್ವಲ್ಪ ಪ್ಲೇಸ್ ಬಿಡ್ರೆ ಅಂತ ಹೇಳಿದ್ರೆ ಯಾವಳು ಬಿಡ್ತಾ ಇಲ್ಲ. ಎಲ್ರು ಅವ್ರವ್ರ ಕೆಲಸ ಮಾತ್ರ ನೋಡ್ತಾ ಇದ್ದಾರೆ, ನನ್ನನ್ನು ಯಾರು ಚೂರು ಪಾಪ ಅಂತಾನೆ ನೋಡ್ತಾ ಇಲ್ಲ. ಸರಿ, ಲಾಸ್ಟ್ ಆಗಿ ಈ ಕೋಳಿ ಪಿಳ್ಳೆ ಹತ್ರ ಕೇಳೋಣ. ಈ ಕೋಳಿ ಪಿಳ್ಳೆನೆ ಕೋಳಿ ತಿಂತಾ ಇದೆ. ಏ ಕೋಳಿ, ಕೋಳಿ, ಏ ಕೋಳಿ ಪಿಳ್ಳೆ, ಏನಂತ ಕರೆದ್ರಿ? ಏನಿಲ್ಲ ಅಕ್ಕ, ಇಲ್ಲಿ ಕೋಳಿ ಇದೆ ಅಂತ ಹೇಳಿದ್ದು. ಕೋಳಿ ಇಲ್ದಿಲ್ಲ, ಅದು ಈ ಕೋಳಿನ? ಹೌದು, ಅದನ್ನೇ ಹೇಳಿದ್ದು ನಾನು. ಹಂಗಂದ್ರೆ ಕೋಳಿ ಪಿಳ್ಳೆ ಅಂತ ಹೇಳಿದ್ರಲ್ಲ, ಅದೇನು? ನಾನು ಏನ್ ಹೇಳ್ದೆ ಅಂತ ನಿಮ್ಗೆ ಹೇಳ್ತೀನಿ, ತಡಿ. ಇದಿದೆಯಲ್ಲ, ಇದು ಕೋಳಿ ಆಯ್ತಾ? ಇದಿದೆಯಲ್ಲ, ಇದೇ ಕೋಳಿ ಪಿಳ್ಳೆ. ಇದನ್ನೇ ಹೇಳಿದ್ದು, ನೀನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನಾನೇನೋ ನಿನ್ನನ್ನ ಕೋಳಿ ಪಿಳ್ಳೆ ಅಂತ ಕರೆದೆ ಅನ್ಕೊಂಡು. ಹೌದಾ, ಸಾರಿ ಅಚ್ಚಕ್ಕ. ಸರಿ ಕೊಡಿ, ನನ್ ಚಿಕನ್ ಪೀಸ್ ಮತ್ತೆ ಎಗ್. ಅಕ್ಕ, ಏನ್ ಗೊತ್ತಾ, ನಿನ್ ಎಲೆಯಲ್ಲಿ ಅಷ್ಟೊಂದು ಚಿಕನ್ ಪೀಸ್ ಇದೆಯಲ್ಲ, ಅದನ್ನೇ ತಿನ್ನು, ನಾನಿದನ್ನೊಂದನ್ನ ತಿಂತೀನಿ. ಅಚ್ಚಕ್ಕ, ಒಂದ್ ನಿಮಿಷ, ಅದನ್ನ ಕೊಡಿ ಇಲ್ಲಿ, ಕೊಡಿ, ನಾನೊಂದು ಹೇಳ್ತೀನಿ, ನೀ ಕೊಡಿ ಇಲ್ಲಿ. ಯಾಕ ಎಲೆ ಸಮೇತ ನನಗೆ ಕೊಡ್ತೀಯಾ? ನಾನು ಹೇಳ್ತೀನಿ, ನೀವು ಕೊಡಿ ಇಲ್ಲಿ ಫಸ್ಟ್. ಏನ್ ಹೇಳಕ್ಕ? ನಿಮ್ಗೊಂದು ವಿಷಯ ಗೊತ್ತಾ, ನೀವು ಏನ್ ಹೇಳ್ದೆ? ಸ್ವಲ್ಪ ಜೋರಾಗಿ ಹೇಳ, ಕೇಳ್ತಾ ಇಲ್ಲ. ನೀವು ಗೂಬೆ, ಸ್ವಲ್ಪ ಜೋರಾಗಿ ಹೇಳು, ನನಗೆ ಕೇಳ್ತಾನೆ ಇಲ್ಲ. ನಾನಿವತ್ತು ನಾನ್ ವೆಜ್ ತಿನ್ಬಾರ್ದಂತ ನಿಮ್ಮ ಹತ್ರ ಎಲ್ಲ ಹೇಳ್ಬಿಟ್ಟ ನಮ್ಮಮ್ಮ.